HPSL ಹವ್ವ ಪೆಟ್ರೋಲ್ ಪಂಪ್ ಬೋಲಿಯಾರ್ ಇದರ ಉದ್ಘಾಟನಾ ಕಾರ್ಯಕ್ರಮ ಒಂದು ವರ್ಷದ ಮುಂಚೆ ಎಲ್ಲ ಊರಿನ ಸರ್ವಧರ್ಮದವರ ಆಶೀರ್ವಾದದೊಂದಿಗೂ ಪ್ರಾರಂಭವಾಗಿ ಇದೀಗ ಟ್ಯಾಂಕರ್ ಮೂಲಕ ಪ್ರದೇಶದ ಅಗತ್ಯ ಇದ್ದ ಪ್ರದೇಶಕ್ಕೆ ಡೀಸೆಲ್ ಅನ್ನು ಮುಟ್ಟಿಸುವಂತಹ ಈ ಒಂದು ವಿಶೇಷವಾದ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿದ ನಮ್ಮೆಲ್ಲರ ಮಾರ್ಗದರ್ಶಕರು, ಈ ಪ್ರದೇಶದ ಸರ್ವಧರ್ಮದ ಶಾಂತಿಯ ಮೂರ್ತಿಯಾದ ವೆಂಕಪ್ಪಗಾಡಿಯವರವರೇ, ವೇದಿಕೆಯಲ್ಲಿದ್ದ ಎಲ್ಲ ಕನ್ಯರೇ, ಇಲ್ಲಿ ಸೇರಿದ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಖಂಡಿತವಾಗಿ ಈ ಒಂದು ಹವ್ವ ಪಂಪು ಈ ಪ್ರದೇಶಕ್ಕೆ ಬಹಳಷ್ಟು ಅಗತ್ಯ ಇತ್ತು. ಈ ಜಾಗದ ಮಾಲಕರಾದ ನಮ್ಮ ಗಾಂಭೀರ್ಯವರನ್ನು ಮಾತು ಹೇಳಿದರು. ನಾನು ಈ ಪೆಟ್ರೋಲ್ ಬಂಕ್ ಮಾತಾಡುವಾಗ, ಅವರು ಕೇಳುವಾಗ ನಾನು ಮನಸ್ಸಿನಲ್ಲಿ ಯೋಚಿಸಿಲ್ಲ. ಈ ಒಂದು ನನ್ನ ಜಾಗ
ಇಷ್ಟೊಂದು ಸುಂದರೀಕರಣ ಇಷ್ಟೊಂದು ಸೌಂದರೀಕರಣ ಆಗ್ತದೆ ಅಂತ ಹೇಳಿ ನಾನು ಭಾವಿಸಿಲ್ಲ. ಈಗ ನನಗೆ ಬಹಳಷ್ಟು ಸಂತೋಷವಾಗ್ತಾ ಇದೆ. ಹಾಗಾಗಿ ನಮ್ಮ ಕ್ಷೇತ್ರದ ಶಾಸಕರು ಶ್ರೀಯುತ ವೇಣುಗೋಪಾಲ್ ಡಿಜಿಎಂ HPCL ಪೆಟ್ರೋಲಿಯಂ ಮಂಗಳೂರು ಇವರು ಆಗಮಿಸಿ ನಮ್ಮನ್ನು ಸೇರಿಕೊಳ್ತಾ ಇದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅವರು ಈ ಪ್ರದೇಶದಲ್ಲಿ ಈ ಪೆಟ್ರೋಲ್ ಪಂಪ್ ಆದ ಮೇಲೆ ಹಲವಾರು ಪೆಟ್ರೋಲ್ ಪಂಪ್ ಈ ಪ್ರದೇಶದಲ್ಲಿ ಆಗಿದೆ. ಎಲ್ಲರ ಪೆಟ್ರೋಲ್ ಪಂಪ್ ಆಗುವಾಗ ನಮ್ಮ ಅಕ್ಕೆ ಇಲ್ಲಿ ಇದ್ದಾರೆ, ಎಲ್ಲರ ಪೆಟ್ರೋಲ್ ಪಂಪ್ ಆಗುವಾಗ ಅವರೇ ಹೋಗಿ ಉದ್ಘಾಟನೆ ಮಾಡುವಂತ ಒಂದು ಗುಣ ಅವರದ್ದು. ಇಲ್ಲಿ ನಮ್ಮ ಸರ್ಕಾರಿ ಅವರು ಹೇಳ್ತಾ ಇದ್ರು ಆವತ್ತು, ಈ ಪಂಪಿನಲ್ಲಿ ಡೀಸೆಲ್ ಹಾಕುವ ಅಂತ ಹೇಳುವಾಗ ಬೇಡ ಬೇಡ ಮುಂದೆ ಹೋಗುವ, ಬೇರೆ ಯಾವುದಾದ್ರಲ್ಲಿ ಪಂಪ್ ನಲ್ಲಿ ಪೆಟ್ರೋಲ್ ಡೀಸೆಲ್ ಹಾಕುವ ನಮ್ಮ ಗಾಡಿಗೆ ಅಂತ ಹೇಳುವಂತ ಒಬ್ಬ ಆದರ್ಶ ಗುಣವುಳ್ಳ ವ್ಯಕ್ತಿ. ಹಾಗಾಗಿ ನಮ್ಮ UT ಖಾದರ್ ಅವರು ಒಂದು ಪ್ರಥಮ ಬಾರಿಗೆ ಅವರ ಜೀವಮಾನದ ಪ್ರಥಮ ಬಾರಿಗೆ ಒಂದು ಉದ್ಯಮವನ್ನು ಪ್ರಾರಂಭಿಸಿ, ಅದು ಸಹ ಬೋಲಿಯಾರ್ನಲ್ಲಿ ಅವರ ಒಂದು ಮತದಾರಿನ ಗ್ರಾಮ. ಈ ಗ್ರಾಮದಲ್ಲಿ ಏನಾದರೂ ಒಂದು ಸಣ್ಣದ ಉದ್ಯಮ ಮಾಡಬೇಕಂತ ಉದ್ದೇಶವನ್ನು ಇಟ್ಟುಕೊಂಡು ಈ ಗ್ರಾಮದಲ್ಲಿ ಒಂದು ಪೆಟ್ರೋಲ್ ಪಂಪಿನ ಮೂಲಕ ಅವರ ಉದ್ಯಮವನ್ನು ಪ್ರಾರಂಭಿಸಿದ್ದಾರೆ. ಅದಕ್ಕಾಗಿ ನಾನು ಎಲ್ಲ ಕ್ಷೇತ್ರದ ಪರವಾಗಿ ಅವರನ್ನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸುತ್ತೇನೆ. ಇವತ್ತು ಪೆಟ್ರೋಲ್ ಪಂಪು, ಡೀಸೆಲ್, ಪೆಟ್ರೋಲ್ ನಿಜವಾಗ್ಲೂ ಇದು ಒಂದು ಮೂಲಭೂತ ಒಂದು ವಸ್ತು ಆಗಿದೆ. ಎಲ್ಲ ಸಮಾಜದ ಬಂಧುಗಳಿಗೂ ಎಲ್ಲ ಸಾವಿರ ಜನರಿಗೂ ಬೇಕಾದಂತ ಒಂದು ವಸ್ತು ಈ ವಿಶ್ವದಲ್ಲಿದ್ರೆ ಅದು ಪೆಟ್ರೋಲ್ ಮತ್ತೆ ಡೀಸೆಲ್. ಈ ಎರಡರಿಂದನೇ ನಮ್ಮ ಈ ದೇಶ ಇಷ್ಟೊಂದು ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ಅವಕಾಶ ಆಗಿದೆ. ಹಾಗಾಗಿ ಇವತ್ತು ನಮ್ಮ ಈ ಅವ್ವ ಪೆಟ್ರೋಲ್ ಪಂಪ್ ಪ್ರಾರಂಭವಾಗಿ ಹಂತ ಹಂತವಾಗಿ ಎಲ್ಲದರಲ್ಲೂ ವಿಜಯವನ್ನು ಸಾಧಿಸ್ತಾ ಇದೆ. ಇವತ್ತು ಟ್ಯಾಂಕರ್ ಮೂಲಕ ಕೇವಲ ದಿನಗಳಲ್ಲಿ ನಮ್ಮ ಗ್ಯಾಸಿನ ವ್ಯವಸ್ಥೆಯೂ ಸಹ ಈ ಪೆಟ್ರೋಲ್ ಪಂಪಲ್ಲಿ ಆಗಲಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರನ್ನು, ಇಲ್ಲಿ ಸೇರಿದ ಎಲ್ಲ ಆತ್ಮೀಯ ಮಿತ್ರರನ್ನು ವಂದಿಸಿ, ಇವತ್ತು ನಮ್ಮ ಜಬ್ಬಾರ್ ಅವರು ಈ ಒಂದು ಪೆಟ್ರೋಲ್ ಪಂಪಿನ ಒಬ್ಬ ನಿರ್ದೇಶಕರಾಗಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಎಲ್ಲ ನಮ್ಮ ಅವ್ವ ಪೆಟ್ರೋಲ್ ಪಂಪಿನ ಸಿಬ್ಬಂದಿ ವರ್ಗದವರಿಗೆ ನೀವು ನಗುಮುಖದಿಂದ ಜನರಿಗೆ ಸೇವೆ ಕೊಡಬೇಕು. ನಿಮ್ಮ ಗ್ರಾಹಕರ ನಗು ಈ ಪೆಟ್ರೋಲ್ ಪಂಪಿನ ಪ್ರಸಾದ. ನಿಮ್ಮ ನಗು ನಮಗೆಲ್ಲರಿಗೂ ಒಂದು ಪ್ರಸಾದವಾಗಿ ಮೂಡಲಿ. ಬಂದಂತ ಎಲ್ಲ ಗಾಡಿಗಳಿಗೂ ಕೃತ್ಯ ಸಮಯಕ್ಕೆ ಈ ಒಂದು ಟ್ಯಾಂಕರ್ನ ಮೂಲಕ ಡೀಸೆಲ್ ಒದಗಿಸುವ ಕೆಲಸ ಆಗಲಿ. ಈ ಪೆಟ್ರೋಲ್ ಪಂಪಿನ ಮುಖಾಂತರ ಈ ಪ್ರದೇಶದ ಎಲ್ಲರಿಗೂ ಒಂದು ಒಳ್ಳೆಯ ಅವಕಾಶ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಎಲ್ಲರನ್ನು ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಅವ್ವ ಪಂಪ್. மெத்த சாவடித்தோடு போலியார்கள் ಅವ್ವ ಪೆಟ್ರೋಲಿಯಂ ಪಂಡ ಎಂಗ್ಲ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರ ನೇತೃತ್ವದ ನಡೆಸುತ್ತಿನ ಪೆಟ್ರೋಲ್ ಪಂಪ್ ಭಾರಿ ಸಂತೋಷ ಅವನುಂಡು. ಕಾರ್ಯಕ್ರಮ ಪೂರ ಎಂಗ್ಲೇ ಲೇಜರು ಆಂಡ ಆರಿದ್ದರು ಮೆತ್ತ ಅರ್ಥದಾದ ಪಂಡಗ ಎಂಗ್ಲ ಕ್ಷೇತ್ರದ ಜನಗಳು ಅತನ ಆತ್ಮೀಯರು ಅತನ ಎಂಕಲ ಹಿರಿಯರು ಕೂಡುದು ಮಲ್ಪಡು ಆ ಅಕ್ಕಲ ಖುಷಿ ಎನ್ನ ಖುಷಿ ಬಂದ ಒಂದು ಎಲ್ಲ ಒಂದು ಆಸೆ ಇದು ಈ ಕಾರ್ಯಕ್ರಮ ನಮನ ಮಿತ್ರ ವಹಿಸಾಗಿ ಕೊಡ್ತಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷರು ಎನ್ನ ತೀರ್ಥದ ಪ್ರಯಾಣಿಸಿದ ವೆಂಕಪ್ಪ ಕಾಜವರೇ, ಈ ಭಾಗದ ಬೋಳಿಯಾರ ಗೊತ್ತಿದ ಒಂದು ಹಿರಿಯ ಪ್ರಜೆನ್ ಪಂಡದ ತಪ್ಪ ಒಂದು ಎನ್ನ ಆತ್ಮೀಯಲ್ಲ ಎನ್ನ ಹಿರಿಯರ ನಿಂಚಿನ ಬೇರಂ ಸಾಂತರೆ, ಈ ಭಾಗದ ಪಂಚಾಯತ್ ಅಧ್ಯಕ್ಷರ ಜಸಿಂತಾರೆ, ಉಪಾಧ್ಯಕ್ಷರ ಸಕೂರ್ ಅಂಚನೆ, ರಡ್ಡು ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿ ಒಂದು ಗುಡ್ಡದ ಒಂದು ಬಂಡವಾಳದ ಸನ್ಮಾನ್ಯ ಚಂದ್ರಸ್ ಕಟ್ಟೇರ
ಮಹಮ್ಮದ್ ಮೋಹನ್ರೆ, ಅಂಚನೆ ಕುರ್ನಾಡ್ ಪಂಚಾಯತ್ ಅಧ್ಯಕ್ಷರಾಗಿದ್ದ ಗಣೇಶ್ ನಾಯ್ಕರೆ, ಮಾಜಿ ಅಧ್ಯಕ್ಷರಾಗಿದ್ದ ರಮೇಶ್ ಶೆಟ್ರೆ, ಎಂಕಲ್ನ ಅಕ್ಕ ಎಂಕಲನೆ ಕುಟುಂಬದವರು ಅರೆಲ್ಲ ಗೌರವ ಮಂತವ್ರು ನಲೋರಿ ಎಂಕಲ ಶಾಸಕರ ಆಪ್ತ ಸಹಾಯಕರಾಗಿ ನಚ್ಚಿನ ಲಿಬ್ಜ ತೀರ್ಥರೂಪರ ನಚ್ಚಿನ ಹಾಜರ ಅಂಚನೆ ಈ ಹಿಂದೂಸ್ತಾನ್ ಪೆಟ್ರೋಲಿಯಂ ರೆಡ್ ಡೈರೆಕ್ಟರ್ ನಚ್ಚಿನ ವೇಣುಗೋಪಾಲ್ ಪೂಜಾರಿ ಮೊದಲ ಸಾಧಕಿತ್ತೋಳು ಇಂದು ಎಲ್ಲ ಕಾರ್ಯಕ್ರಮ ಮಲ್ಲ ನರಸಿಂಹ ನಡಪೋದಿಲ್ಲ. ಕಾರಣ ಇನ್ನೊಂಚೂರು ವರ್ಷದ ಒಂದು ಈದ್ ಗೊತ್ತಿಂದ ಬಳಿಕೆ ಇರ್ತದೆ. ಸಮಯ ಸಂದರ್ಭಗಳು ಬೈದೊಂದ 4 ಗಂಟೆ ಬೈದೊಂದಾಗ ನಮಗೆ ಬರ್ಸೋದು ತುಂಬ ಪೂಜಾತು ಸಂದರ್ಭ ದಿಕ್ಕಿನಾಗ ಮರೆಯದ ಹೊರತು ಅವತ್ತೊಂದ ವಿಶೇಷమైన ದಿನ ನಾಗರ ಪಂಚಮಿ ಎಂಕಲ ಹಿಂದೂ ಸಂಸ್ಕೃತಿ ಪ್ರಥಮ ಒಂದು ಆಚರಣೆ ಮಾಡ್ತಾನ. ಪರ ವರ್ಷ ಹೋದು ಹೊಸ ವರ್ಷ ಬರ್ತಂತ ಶುರುತ ದಿನ ನಾಗರ ಪಂಚಮಿ ಅಂತ ಬಿಟ್ಟಾಗ 8 ದಿನ 8 ಹೊತ್ತು ವರ್ಷ ಏಪಲ ಶುಭ ಸಂಕೇತ ಐದು ದಾರ ತೊಂದರೆ ಮರ್ಯಾದ ಬರ್ತನ ಅವೈತ ನಮ್ಮ ಪದ್ಧತಿ ಪ್ರಕಾರ ಬರೋದು ಅಂತ ಬಿಟ್ಟಾಗ ಇನಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರಥಮ ಪಂಡಲ ತಪ್ಪವನು ಅಂತೂ ತುಕ್ಕೋಟೋಡು ದಿಂಚಿ ಇನ್ನು ಬಂಟ್ವಾಳದ ಆಸುಪಾಸು ಮುಟ್ಟ ಈತ పొగలుದ ಈತ ವ್ಯವಸ್ಥಿತమైన పంపు ಸದ್ಯಕ್ಕೆ ಇದುವೇ ಪ್ರಥಮ ಪಟ್ರೆ ಯಾನು ಈ ಸಂದರ್ಭಗಳು ಇಷ್ಟಪಡುವುದಿಲ್ಲ. ಅವು 2 ಡೈರೆಕ್ಟರ್ನವರು ಇದ್ದೀರಾ ನಿಮ್ಗೆ ಗೊತ್ತು. ಆದ್ರಿಂದ ಈ ಪಂಪು ಬರುವ ದಿನದಲ್ಲಿ ಬಹಳಷ್ಟು ಉನ್ನತ ಮಟ್ಟಕ್ಕೆ ಹೋಗುವಂತ ಎಲ್ಲ ಸೌಕರ್ಯ ಇದ್ದಂತ ಪಂಪ್ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತೇನೆ. ಆಗ್ತದೆ ಕೂಡ. ವಿಶೇಷವಾದ ಈ ಪಂಪದ ಜಾಗಕ್ಕೆ ವ್ಯಕ್ತಿ ಭಾರಿ ಎಡ್ಡೆ ಮನಸ್ಸಿನ ವ್ಯಕ್ತಿ. ಆದ್ರೆ ಇದನ್ನೆಲ್ಲ ಸಮಾರಂಭ ಮಾಡಲ್ಲ. ಸ್ವಲ್ಪ ನಡುವೆ ಕೊಟ್ಟಿದ್ದೇನೆ ಯಾನ ಮಸ್ತ್ ಅಂಚಿಂಚಿ ಕಣ್ಣು ಪಡಿ ದಾದ ಪುಷ್ಪರಾಜನ್ಯ ಪೋಯರ ಅಂತ ಆತ ಸೌಜನ್ಯದಲ್ಲಿ ವ್ಯಕ್ತಿ ಕೊಡ್ನ ಪಾತ್ರೆಗೆ ತಪ್ಪಂದಂಚಿನ ವ್ಯಕ್ತಿ ಇನಿ ಬೋಳಿಯಾಗ ಗೊತ್ತಿಲ್ಲ ಒಂದು ಹಿರಿಯ ಮನಸ್ಸಿನ ಹಿರಿಯ ವ್ಯಕ್ತಿ ಅನ್ನಲ್ಲ ಎಡ್ಡ ಮನಸ್ಸಿನ ವ್ಯಕ್ತಿ ಅನ್ನೋ ಪುಷ್ಪರಾಜನ್ಯ ಎಡ್ಡ ಮನಸ್ಸು ಕೊಡ್ತಾರೆ. ಅಂಚಾದ ಪುನಃ ಒಬ್ಬೇ ಎಡ್ಡ ಕೆಲಸ ಮಾಡ್ಕೊಂಡು ಅನ್ನಲ್ಲ ಪುಷ್ಪರಾಜನ್ಯಕ್ಕೆ ಪೂರ್ಣ ಸಹಕಾರ ಉಂಟು. ನನೊಂಜಿ ವ್ಯಕ್ತಿ ಯಾರು ಜಯರಾಮ್ ಸಂತೆ ಆದ್ರೆ ಈ ಭಾಗಡೆ ಮಾತ್ರೆಗಿಲ್ಲ ರಾಜಕೀಯದ ಒಂದು ಇತರ ರಾಜಕೀಯ ಬುದ್ದು ಪಾತ್ರ ಉಂಡ ಒಂಜಿ 4 ಮಗನಿಡಿ ಎಡ್ಡ ವ್ಯಕ್ತಿ ಬಂಡ ಅವು ಜಯರಾಮ್ ಸಂತೆ ಆದ್ರೆ ಹೋಗೋ ಸಂದರ್ಭ ಆ ವ್ಯಕ್ತಿ ಎತ್ತುಂಡಲ್ಲ ಅಲ್ಪ ರಾಜಕೀಯ ಎಲ್ಲ ಬರ್ತಾರೆ ಅಪ್ಪನೆಲ್ಲ ಇದರ ದೂರಿನ ಪ್ರವೃತ್ತಿ ಇದ್ದಲ್ಲಿ ವ್ಯಕ್ತಿ ಇತ್ತುಂಡಲ್ಲ ಅವು ಜಯರಾಮ್ ಸಂತೆ ಅಂತ ಅದಕ್ಕೂನಾಗ ಬೋಳಿಯಾರ ಬಂದ ಪರಿಸರದಲ್ಲಿ ಎಡ್ಡೆ ಜಾಗ ಬೋಳಿಯಾರ ಗುರ್ತು ಬಂದ ಮನೆತನದ ಇಲ್ಲಿ ಎದುರು ಬಾಗಡ್ಲ ಪಕ್ಕ ಪಿರ ಬಾಗಡ್ಲ ಇತ್ತಿನ ಎಡ್ಡೆ ಜಾಗ ಬೋಳಿಯಾರ ಆಸ್ಪಾಸ ಎಂಕಲ ನಡಲಿ ಪಂಪದ ಮೊದಲೆಡಿದು ಈ ಜೇವೂರದ ಈ ಸಂದು ಮುಟ್ಟ ಇತ್ತುಂಡಲ್ಲ ಬೋಳಿಯಾರ ಎಡ್ಡ ಪ್ರಸಿದ್ಧಿ ಪಡೆಯಂಚಿನ ಜಾಗ ಒಂದು ಎಡ್ಡ ದೈವ ಇತ್ತಿನ ಜಾಗ ಅವತ್ತಂದೆ 4 ಮಗನಿಡಿ ಸೋಮನಾಥ ದೇವರ ಅಂಚನೆ ಪರಿವಾರ ದೇವರ ಮದ್ದೋಡು ಈ ಭಾಗ ಇತ್ತಿನಾದ್ರ ಮಾತಾ ಜಾತಿ ಧರ್ಮದಾಗಲೂ ಪ್ರೀತಿ ಮಲ್ಪಂಚಿನ ಜಾಗ ಅವತ್ತಂದೆ ಚರ್ಚಿ ಪಕ್ಕ ಮಸೀದಿ ಆದಿವಾಸಿ ಪೂರ ಮಸೀದಿ ಮಾತಾ ಸರ್ವಧರ್ಮದಲ್ಲ ಇತ್ತಿನ ಜಾಗ ಇತ್ತಿನಲ್ಲ ಓವೋ ಇಲ್ಲಿ ಕಿರಿಕಿರಿ ಇದ್ದಂದ್ರೆ ಓವೋ ಇಲ್ಲಿ ಸಂದರ್ಭದಲ್ಲಿ ಓ ಸಂದಿಗ್ಧ ಪರಿಸ್ಥಿತಿ ಬರ್ತಿಂಡಲ್ಲ ಸ್ವಲ್ಪ ಇಲ್ಲಿ ಮುಟ್ಟ ಹೈತಕರ ಘಟನೆ ಒಂದು ಜಾಗ ಇತ್ತಿಂದ ಅವು ಬೋಳಿಯಾರು ಅತ್ತನೆಗಳ ಪೂರ್ಣಾಡು ಅತ್ತನೆಗಳ ಮುಡಿಪು ಪರಿಹಾರ ನಾನು ಈ ಸಂದರ್ಭಗಳು ಇಷ್ಟಪಡುವುದಿಲ್ಲ. ವಿಶೇಷವಾದ ಇನಿ 8 ಕಾರ್ಯಕ್ರಮ ಬಂದರೆ ಈ ಒಂದು ಟ್ಯಾಂಕರ್ ಇಲ್ಲ ಬಾಕಿಗೆ ಅತ್ತನಲ್ಲ ಒಳ್ಳೆಯ ಪ್ಲಾಂಟ್ ದಲ್ಲಿ ಕೊಂಡೊಂದು ಕೊಟ್ಟು ಇಂಥ ಕಾಲಘಟ್ಟಗಳು ಅತಿ ಅನಿವಾರ್ಯ. ಅವು ಅತಿ
ತುರ್ತು ಸೇವೆ ಸಿಕ್ಕುವಂಚಿನ ವಿಚಾರ ಇನಿ ಆಡಳಿತ ಸಿಮೆಂಟ್ ಅವು ಅದನ್ನ ಟರ್ಬವು ಬೋರ್ಡ್ ಬೋರ್ಡಿನ ವ್ಯವಸ್ಥೆ ಇತ್ತಂಡ ఆయన పూర కనుక్కోవడానికి ప్రవృత్తి స్టార్ట్ అవుతాయి అವು ఇన్ని మాత విచారాలు అವು ಗ್ರೋಸರಿ ಆದದ್ದು ಅಥವಾ ನಮ್ಮ ಹೋಟೆಲ್ ಉದ್ಯಮ ಆಗಪ್ಪು ಪ್ರತಿ ಇಲ್ಲ ಬಾಕಿ ಹೋಗಿ ಬರ್ಕೊಂಡು ಬಂದ ವಿಚಾರಗಳು ತೂಪನ ತಂದೆ ಅಲ್ಪ ದುಡ್ಡದ ವಿಚಾರ ಕೊಟ್ಟಿದ್ದಾರೆ ಇನ್ನು ಮಲ್ಲ ಮಲ್ಲ ಪ್ಲಾಂಟ್ ಟೀಕೆ ಕಾಸರ ಜಿಲ್ಲೆ ಅಕ್ಲ ಅಂಚಿನಕ್ಕೆ ಮಾತ್ರ ಒಂದು 2-3 ತಿಂಗಳು ನಿತ್ಯ ಕೊಡೋದು ಕೊಂಚ 2,000 ಲೀಟರ್ ಕೂಪಿನ ಒಂದೇ ಪ್ಲಾಂಟ್ ರನ್ ಆಗ್ಬೋದು ಅಂತ ಮುಂಚಿನ ಜಾಗ ಬಾರಿ ಅಗತ್ಯತೆ ಉಂಟು ಎಂಕ್ಲೆಗಳ ಅಗತ್ಯತೆ ಇರ್ತದೆ ಎಂಕ್ಲ ಅಂತ ಉದ್ಯಮ ಅಂತ ದೂರ ಆಗಿರ್ತದೆ ಇದನ್ನ ಇಂಕಲ ವಾರಕ್ಕೆ 2,000 ಡೀಸೆಲ್ ಹೋಗ್ಬೋದು ಅನಿವಾರ್ಯ ಪರಿಸ್ಥಿತಿ ಕೊರತು ಕೊರ್ಪಂದ ನಿಗಲಿಗೆ ಎನ್ನಲ್ಲ ಒಂದು ವ್ಯವಸ್ಥೆ ಉಂಟು ಅವು ನಿಗಲಿಗೆ ಬಿಟ್ಟಿನ ವಿಚಾರ ಅಂಡ ಹಿಂಗ್ ಕೊರ್ಪಾರ್ದು ನಿಂತದಂಡ 2,000 ಲೀಟರ್ ಇಂಕಲ ಎನ್ನಲ ಪಾಲುದಾರನಲ್ಲಿ ಒಟ್ಟಿಗೆ ಓಡ್ತೀನಿ ಆದ್ರ ಸಂಚಾಲಕ ಕುರಿಯರ ಅವಕಾಶ ಇತ್ತಿಂದ ಕೊಡ್ಲಿ ಅಂಚನೆ ಮತ್ತೆ ಎಲ್ಲೇ ಉದ್ಯಮದಲ್ಲ ಉಳ್ಳೇದು ಇದು ಮಾತ ಎಡ್ಡೆ ಒಂಜಿ ಬೆಳವಣಿಗೆ ಜಾಗ ಅಂಚಾಗ ಇದು ಎಡ್ಡೆ ನಡಪಾಡು ನೆಕ್ಕೆ ಎಡ್ಡೆ ಆಶೀರ್ವಾದ ಒಪ್ಪಾಡು నీకు మాట పూర్తినట్లయినా ಹಿರಿಯಾಕಲ್ಲ ಬಕ ಕಿರಿಯಾಕಲ್ಲ ಈ ಭಾಗಗಳು ಬರಸಾಲ ತಿನ್ನಲ್ಲ ಒಂದೇ ದೇಶದ ಬತ್ತಿನಲ್ಲ ಮಲ್ಲ ಮನಸ್ತಗಳು ಬೈದಿನಿ ಪೂರ ಮಲ್ಲ ಮನಸ್ತಗಳು ಬತ್ತಿನಂಡ ಅಲ್ಪ ಪ್ರಾರ್ಥನೆ ಮಾಡ್ತಿದ್ದಂಡ ಅವು ಪೂರ 16 ವರಿಪುಣಂಚಿನ ವಿಚಾರ ಅಂತ ವಿಪ್ರಗ ಈ ಸಂದರ್ಭದಲ್ಲಿ ಪೂರ ಆಶೀಷ ಒಂದು ನನ್ನೊಂದಿ ಪಕ್ಕದ ಗ್ಯಾಸ್ ತರ ಉದ್ಘಾಟನೆ ಯಾರುಂಡು ಅಂತ ವಿಪ್ರಗ ಪೂರ ಎಡ್ಡ ರೀತಿ ನಡಪಡು ನೀಕು ಜನ ಪಕ್ಕ ದೇವರನ್ನ ಆಶೀರ್ವಾದ ಪಡೆದು ನೀಕೆಲ್ಲ ಕ್ವಾಲಿಟಿ ಪಕ್ಕ ಕ್ವಾಂಟಿಟಿ ಏರಿಗಳ ದೋಷ ಮಲ್ಪತ್ತೆ ಪ್ರಾಮಾಣಿಕತೆಯನ್ನು ಒರಿಪುಣಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ಪಲೆ ಈ ಪ್ರಾಮಾಣಿಕ ಪ್ರಯತ್ನ ಮಲ್ತಾರ ನಮ್ಮನ ಶಾಸಕರು ಆರ್ಲ ಅವರಿ ಪ್ರಾಮಾಣಿಕೆ ಓವೇ ಒಂದು ಏರೆಗಾಂಡಲ ಓವೇ ಒಂದು 2 ನಂಬರ್ ವಿಚಾರ ಇದ್ದಂತೆ 2 ವಿಚಾರ ಮಾತಾಡಂಗೆ ಸಾರ್ಥಕ ಎಡ್ಡೆ ಜೀವನ ಮಲ್ಪೊಂದು ವ್ಯಕ್ತಿ ನಿಮಗೆ ಏನು ನಡಪಾಯ ಕೊಡ್ತಾರ ಆಯ್ತಾ ಏನು ಉಸ್ತುವಾರಿ ಜೊತೆದಾರ ಈಗ ಪೂರ ಎಡ್ಡೆ ರೀತಿ ನಡಪಾದ್ರೆ ಅದಕ್ಕೆ ಎಡ್ಡೆ ಪುದಾರು ಕೂಡ ವಿಚಾರ ಮಾಡ್ಕೊಳ್ಳಿ ಅದನ್ನ ನಿವೃತ್ತಿ ಜೀವನಕ್ಕೆ ಒಂದು ಸಾಧ್ಯ ಉಪ್ಪಡಿ ಪಡೆದು 2 ಪಾತ್ರಗಳು ಉಂಟಾವೆ ಈ ಸಂದರ್ಭದಲ್ಲಿ ನಿಮಗೆ ಅವಕಾಶ ಕೊಡ ನಿಮಗೆ ಕೂಡ ಅಭಿನಂದನೆ ಪಕ್ಕ ಧನ್ಯವಾದ ಸಲ್ಲಿಸೋದು ಕಂಪನಿ ನಿಮಗೆ ಕನ್ನಡ ಗೊತ್ತಿಲ್ಲ ನಾನು ತುಳು ಯಾಕೆ ಮಾತಾಡ್ತಿದ್ದೆ ಈ ತುಳು ಪರಿಸರ ಇದ್ದಿದ್ದರಿಂದ ನಾನು ತುಳುವಿನಲ್ಲಿ ಮಾತಾಡುವಂತ ಅನಿವಾರ್ಯತೆ ಬಂದಿತ್ತು ಆದ್ರಿಂದ ನಾನು ತುಳುವಿನಲ್ಲಿ ಮಾತಾಡಿದ್ದೇನೆ ಈ ಸಂದರ್ಭದಲ್ಲಿ 2 ಮಾತನಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಇದಕ್ಕ ಹಿರಿಯ ಕಾರ್ಯಕ್ರಮದ ದುರ್ಗಾಮಿಸುವುದರಿಂದ ಆತ್ಮೀಯ ನಾಯಕರ ಜನಕವನ್ನ ಅಂತೆಯೇ ಮನವಂತ ಮೂಡಿಸಿರಲ್ಲ ಎಲ್ಲ ಬಂದಿದೆ. ಇಂಥದ್ದಿದೆ ಕಾರ್ಯಕ್ರಮ ಕೊರೋನಾದ ಸಂಕಷ್ಟದ ಕೊಟ್ಟು ತಗೊಂಡ ಒಮ್ಮೆ ಒಂಜಿ ಪಜಿನ ಕಡ್ಡಿ ಪಂದೋಡು ನಾಡ ದೇವರನ್ನ ಅವು ಆಶೀರ್ವಾದ ಮುಖ್ಯ ಆನೈಚ್ಯತೆ ನೋಡ ಸಕಲ ಜನಾಚಾರಕ್ಕೂ ಕಾರಣೀಭೂತವಾಗಿದ್ದ ಕೊಯ್ಲು ಶಕ್ತಿ ನಮ್ಮ ಕೊಯ್ಲು ಆಕಾರ ಇದೆಯಾ ಕೊಯ್ಲು ಅಂತ್ಯ ಇದೆಯಾ ಆದಿ ಇದೆಯಾ ಅಂತಿನ ಮಹಾನ್ ಶಕ್ತಿ ಇದೆ. ಐತ ಇತ್ತೀಚಿನ ಖಂಡಿತ ಹೋರಾಡೋದು ಬೋಳ್ಯಾರಲ್ಲಿ ಪೆಟ್ರೋಲ್ ಪಂಪ್ ಒಂದು ಆವೋಡು ನಮ್ಮ ಉದ್ದೇಶವು ದೇವೇಬೇಕು ಇದು ಎಷ್ಟೋ ಕಾಲ ಮೂರು ಗಾಡಿ ನಮ್ಮ ತುಪ್ಪ ಎಂದ್ರೆ 3 ಕೆಲಸ ಅಡ್ಡ ಕಳಪೆ ಸಾಧ್ಯ ಆಗಿದೆ. ಈ ಪೋಸ್ಟ್ ಎಷ್ಟು ಸಮಯದ ಕೆಲಸ ಉಂಟು ಏನು 3 ಪೆಟ್ರೋಲ್ ಪಂಪ್ ಸ್ಥಾಪನೆ ಇದೆ. ಡ್ಯೂಟಿ ಕಾದರ್ನ ಮಾನ್ಯ ಡ್ಯೂಟಿ ಕಾದರ್ನ ಒಂದು ನೇತೃತ್ವಗಳು ಐಟ್ಲ ಲೇಖ ಉಸ್ತುವಾರಿ ಜಬ್ಬಾರು ಆದರೆ ಪ್ರಸ್ತಾವನೆ ಪಡೆದರೆ ಎಲ್ಲ ಹೀಗೆ ಆದರೆ ಎಲ್ಲರೇ ಹೋಗ್ತಾರೆ NOC ಏನು ಹೇಳಿದ್ರು 2 NOC ಕೆಂದಿದೆ ಬಂದಿದೆ ಬೇರೆ ಆಂಡಲ್ಲ ನ್ಯಾಯಯುತವಾದ ಒಂದು NOC ಕೊಡೋದಲ್ಲ ಐದು ತೂದು ಓದು ಬಂತು 200 ಮೀಟರ್ ಊಟ ಪೆಟ್ರೋಲ್ ಬಂದ ಸಾಧ್ಯ ಇದೆಯೇ ಎಲ್ಲ 100 ಮೀಟರ್ ಕೂಡ ಇರುವುದಿಲ್ಲ ನಾನು ಕೊರವಳಿಯ ಆಯ್ದ ಜಬ್ಬಾರ್ನ ವ್ಯಕ್ತಿತ್ವ ಇಂದಿನ ರೀತಿ ಕಾದರ್ನ ವ್ಯಕ್ತಿತ್ವ ನಮ್ಮ ಊರದ ಅವಶ್ಯಕತೆ ಇಲ್ಲ ಇದೇನು ನಂಟು ಬೋರ್ಡು ನಮ್ಮ ಇಂಚೆ ಮಾಡ್ಕೊಡ ಐತ ನಮ್ಮ ಹೂವೇ ಬಂದೂಡಲ್ಲ ತರಕೊಳ್ಳೋದು ಈ ಮೂರು ಮಹತ್ವದಪ್ಪ ಅಂದ್ರೆ ನಮ್ಮ ಯಾರ ಹಿಂದೂ ಅದು ಮುಸ್ಲಿಮರು ಉಪಯೋಗಿಸಬಹುದು
ನಾವು ಕೂಡ ದೇವರ ನಮ್ಮ ತೂಪತ್ತೆ ಕೊರೋನಾದ ಪರಿಸ್ಥಿತಿ ಏನೆಲ್ಲ ಕೆಲವು ದಿನಗಳಲ್ಲಿ ಏನೇನು ನಮ್ಮನ್ನು ಹೋಗಿಲ್ಲ ಬಾಬಾ ನಮ್ಮನ್ನು ಹೋಗಿಲ್ಲ ಈ ಕೊಟ್ಟರು ದೇವರ ಕಾರ್ಯವನ್ನು ನಡೆಸಲು ನಾನು ಈ ದೇವರ ಕಾರ್ಯ ಕೂಡ ಜಾಗ ಹೋಗಿದ್ದೆ ಇಲ್ಲಿ ದಾರಿ ಅಂತ ಪುಣ್ಯ ದಿನ ಇಲ್ಲಿ ಮಾತ್ರ ನಮ್ಮ ಪಕ್ಕೋನು ಕೈಲಾದು ಪತ್ತರಾಜ ಅನ್ನೋದು ಪತ್ತರಾಜ ದೈವಲು ಕೂಡ ಹೋಗ್ತೀವಿ ಐದು ಕುದರ್ಶನ ದೈವಲ ದೇವರ ಕಾರ್ಯಕ್ರಮ ಉದ್ಘಾಟನೆ ಇಲ್ಲಿ ಇನ್ನಿಂದ ನಾಗ ದೇವರನ್ನ ಪೂಜೆ ಇನ್ನು ನಾಗದೇವರ ಪೂಜೆ ಬಂದು ಬೈರೊಂದು ಕಾರ್ಯಕ್ರಮ ಇತ್ತಲೇ ಇತ್ತು ಅಲ್ಲ ನಮ್ಮ ಜಪ್ಪರ್ ಪಂಡಿತರು ಒಂದಿಗಳಿಗೆ ಬರ್ಕೊಂಡು ಬರೋಡೆ ವೆಂಕಟ ರಾಜವೇರು ನಮ್ಮ ಹಿರಿಯರು ಮಾತಾಡಿ ಬರೋಡೆ ಅಂಚ ಪಂಡ್ಯದಲ್ಲಿ ಬರ್ತದೆ ಮುಖ್ಯವಾದ ಈ ಕ್ಷೇತ್ರಗಳು ಇದು ಅಭಿವೃದ್ಧಿ ಆವಡನ್ನು ಪಡೆದ ದೇವರೆಲ್ಲ ಹೆಚ್ಚೆ ಪೂರ್ಣವಾದ ಮೂಲರು ನಮ್ಮ ಡ್ಯೂಟಿ ಖಾತರಿಗೆ ಅಲ್ಲಿನ ಜಬ್ಬರಿಗೆ ಮಾತಾಡ್ತಾರೆ ಪೆಟ್ರೋಲ್ ಕೂಡ ಪೂರ ಉದ್ಯೋಗಿಗಳಿಲ್ಲ ಪೂರ ಬಂಧುಗಳಿಲ್ಲ ಆಯುಷ್ ಆರೋಗ್ಯ ಭಾಗ್ಯ ಕೊಡುತ್ತೆ ಈ ಕ್ಷೇತ್ರದಲ್ಲಿ ಈ ನಮ್ಮ ಪೆಟ್ರೋಲ್ ಪಂಪ್ಗಳು ಭೂಮಂತ ವ್ಯವಸ್ಥೆ ಮತ್ತೆ ಆಯಾ ಜಾಗ ಕೊಡೋದು ಡೀಸೆಲ್ ಮುಖ್ಯವಾಗಿ ಇವತ್ತು ಇಲ್ಲಿ ಟ್ಯಾಂಕರ್ ಉದ್ಘಾಟನೆ ಆಗಿದೆ ಒಬ್ಬೇ ಒಂದು ದೇವರ ಇಚ್ಛೆಯನ್ನು ನಾವು ಪ್ರಾರ್ಥನೆ ಮುಖ್ಯ ಆ ಡೀಸೆಲ್ ಪೋಪುರ ಟ್ಯಾಂಕ್ ಅವಳು ಪೋಪುರ ಡೀಸೆಲ್ ಅವಳು ಇದು ಜೊತೆ ಮಾತ್ರ ಇಲ್ಲ ದೇವರ ಎಲ್ಲರೂ ಕಂಡ ಮಲ್ಪಡೋದು ಉದ್ದೇಶ ಭಾಷೆಗಳ ಉದ್ಯಮವಾಗಿ ಎಡ್ಡ ಉದ್ದೇಶವನ್ನು ತಿರುವಂತೆ ಖಂಡಿತವಾದ ಈ ಕಾರ್ಯ ಎಡ್ಡೆ ಹಾಕೊಂಡು ಆವರಣ ದೇವರ ಕೇಳಲು ಎಲ್ಲ ಪಾತ್ರರಾಗಿದೆ ಅವ್ವ ಪೆಟ್ರೋಲ್ ಇದರ ಸಹಭಾಗಿತ್ವದಲ್ಲಿ ಇವತ್ತು ಈ ಭಾಗದಲ್ಲಿ ಡೋರ್ ಡೆಲಿವರಿ ಮಾಡತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿದೆ ಅಂತಕ್ಕಂಥದ್ದು ನಮ್ಗೆಲ್ಲರೂ ಕೂಡ ಒಂದು ಸಂತೋಷದ ವಿಚಾರ. ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಂತ ಹಿರಿಯರಾದ ನಮ್ಮ ಮಾರ್ಗದರ್ಶಿಯಾದ ವೆಂಕಟಪ್ಪ ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ, ಬಹಳ ಸಂತೋಷದ ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ ಯುಟಿ ಖಾದರ್ ಅವರು ಈ ಬೋಳಿಯಾರಿ ಪ್ರದೇಶದ ಮತದಾರರು. ಅವರ ಒಂದು ಕನಸು ಏನಿತ್ತು ಅಂತ ಹೇಳಿದ್ರೆ, ನನ್ನ ಮತದಾರ ಕ್ಷೇತ್ರದಲ್ಲಿ ಇಲ್ಲಿ ಒಂದು ಪೆಟ್ರೋಲಿಯಂ ಪಂಪ್ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಭಾಗದ ಜನರಿಗೆ ಅದರಿಂದ ಏನಾದರೂ ಪ್ರಯೋಜನ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಇವತ್ತು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಳೆದ ವರ್ಷ ಇದರ ಉದ್ಘಾಟನೆ ಆಗಿದೆ. ಇವತ್ತು ಅದನ್ನು ಡೋರ್ ಡೆಲಿವರಿ ಮಾಡತಕ್ಕಂಥ ವ್ಯವಸ್ಥೆಗೆ ಕೈ ಹಾಕಿದ್ದಾರೆ. ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಈ ಹೆಣ್ಣು ಮಣ್ಣು ಏನು ಅಂತ ಇದೆ, ಅದನ್ನು ನಾವು ಯಾವ ರೀತಿ ಬಳಸಿಕೊಳ್ಳುತ್ತೇವೋ ಅದಕ್ಕೆ ಅಷ್ಟು ರೀತಿಯ ಗೌರವ ಬರುತ್ತದೆ ಅಂತಕ್ಕೆ ಈ ಒಂದು ವ್ಯವಸ್ಥೆ ಕಾರಣ. ಬಹಳ ದುಂಡಿಯಲ್ಲಿದ್ದಂತ ಈ ಪ್ರದೇಶವನ್ನು ಅಚ್ಚುಕಟ್ಟಾಗಿ ಇವತ್ತು ಚಂದವಾಗಿ ಮಾಡಿ ಈ ಒಂದು ವ್ಯವಸ್ಥೆ ಆಗಿದೆ ಅಂತ ಹೇಳಿದ್ರೆ ನಮಗೆ ಕೂಡ ನಂಬಲಿಕ್ಕೆ ಆಗುವಂತ ಪರಿಸ್ಥಿತಿ ಮಾಡಿಕೊಟ್ಟಿದ್ದಾರೆ. ಅದರಿಂದ ನಾನು ಹೆಚ್ಚಿಗೆ ಮಾತಾಡಿ ಹೋಗಲಿ, ಈಗಾಗಲೇ ಎಲ್ಲರೂ ಕೂಡ ಸುದ್ದಿ ಸಂಸ್ಥೆಯನ್ನು ಕೊಟ್ಟಿದ್ದಾರೆ. ಇವತ್ತು ಜಬ್ಬರ್ ಅವರು ಇದರ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ. ಎಲ್ಲರನ್ನ ಪ್ರೀತಿಸತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಸೇವೆ ಹೇಗೆ ಇರಬೇಕು ಅಂತ ಹೇಳಿದ್ರೆ, ನಮ್ಮ ಬಳಿ ಬರ್ತಕ್ಕಂಥ ಜನರು ಯಾರು ಗ್ರಾಹಕರು ಇದ್ದಾರೆ ಅವರ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ನಾವು ಇಲ್ಲಿ ಉದ್ಯೋಗಸ್ಥರು ಯಾರಿದ್ದಾರೆ ನೀವು ಅವರನ್ನ ಮಾಡಿಕೊಂಡು ಹೋದಾಗ ನಿಮ್ಮ ಇಲ್ಲಿಯ ಒಂದು ಉದ್ದಿಮೆ ಕೂಡ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಒಳ್ಳೆಯ ರೀತಿಯಿಂದ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸುವುದರ ಮೂಲಕ ಈ ಒಂದು ಉದ್ದಿಮೆಯನ್ನು ಮುಂದಿನ ದಿನಗಳಲ್ಲಿ ಅತಿ ಯಶಸ್ವಿಯಾಗಿ ಮುಂದೆ ಬರಲಿ ಮತ್ತು ನಮ್ಮ ಇಲ್ಲಿ ಯಾರು ಉದ್ಯೋಗ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ರೀತಿಯ ಶಕ್ತಿ, ಆರ್ಥಿಕವಾಗಿ ಶಕ್ತಿ ತುಂಬತಕ್ಕಂಥ ಒಂದು ಉದ್ಯಮಿಯಾಗಿ ಮತ್ತು ಖಾದರ್ ಅವರು ಮತ್ತು ಜಬ್ಬರ್ ಅವರು ಒಟ್ಟಿಗೆ ಆಗಿದ್ದುಕೊಂಡು ನಮ್ಮ ಪ್ರೀತಿ ವಿಶ್ವಾಸ ನಂಬಿಕೆಗೆ ದ್ರೋಹ ಬಾರದ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಈ ವ್ಯವಹಾರ ಉತ್ತರೋತ್ತರ ಅಭಿವೃದ್ಧಿ ಕಲಿಸುವಲ್ಲಿ ಪರಮಾತ್ಮನ ದಯೆ ಕೂಡ ಅಂತ ಹೇಳಿಕೊಳ್ಳುತ್ತಾ ಈ ಪ್ರದೇಶದ ಜನರಿಗೆ ಇನ್ನೂ ಇದರ ಸದುಪಯೋಗವನ್ನು ಪಡೆದುಕೊಳ್ಳಲಿ ನಾವು ನೀವೆಲ್ಲರೂ ಯಶಸ್ವಿಯಾಗುವಂತ ಹಾರೈಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಟ್ಯಾಂಕ್ ಅನ್ನೋ ಒಂದು ವ್ಯವಸ್ಥೆಯನ್ನು ಉದ್ಘಾಟನೆ ನೀವು ನಮ್ಮ ಜಿಲ್ಲೆಗಳಲ್ಲಿ ನಮಗೆ ಬಹಳ ಕಷ್ಟ ಆಗ್ತದೆ. ಒಂದು ತುಪ್ಪಟ್ಟಿಗೆ ಅಥವಾ ಬ್ಯಾಂಕಾಗಿ ಹೋಗಬೇಕು. ಈಗ ನಮಗೆ ಹಲವು ಪೆಟ್ರೋಲ್ ಬಂಕ್ ಆಗಿ ಬಹಳ ಬೆಳೆದಾಗ್ತದೆ. ಅದನ್ನು ಒಳ್ಳೆ ರೀತಿಯ ಒಂದು ಸೇವೆಯನ್ನು ಕೊಟ್ಟು ಜನರ ಪ್ರೀತಿಗೆ ಪಾತ್ರರಾಗಿ ಹಾಗೂ ಮುಂದೆ ಒಳ್ಳೆಯದಾಗಿ ಅಂತ ಹೇಳಲು ಸಾಧ್ಯವಿಲ್ಲ ಅನ್ನೋ ಮಾತನ್ನು ಶುಭ ಸಂಜೆಯ ನಮನಗಳನ್ನು ಸಲ್ಲಿಸುತ್ತೇನೆ. ವೇದಿಕೆಯಲ್ಲಿರುವ ಗೌರವಾನ್ವಿತರೇ ಹಾಗೂ ವೇದಿಕೆ ಮುಂದಿರುವ ನನ್ನ ಸ್ನೇಹಿತರೇ, ಬಂಧುಗಳೇ, ಪ್ರೀತಿಯ ಸಹೋದರರೇ, ಇವತ್ತು ಈ ಅವ್ವ ಪೆಟ್ರೋಲಿಯಂ ವತಿಯಿಂದ ಪೆಟ್ರೋಲ್ ಡೀಸೆಲನ್ನು ಹಳ್ಳಿಯಲ್ಲಿ ದೂರದಲ್ಲಿ ಕಳಿಸುವಂತಹ ವ್ಯವಸ್ಥೆ ಮಾಡಿದ್ದು ನನ್ನ ಈ ಬೋಳಿಯಾರ್ ಗ್ರಾಮದಲ್ಲಿ ಪ್ರಥಮವಾಗಿ ಆಗಿದ್ದಕ್ಕೆ ನನಗೆ ತುಂಬಾ ಹೆಮ್ಮೆ ಎನಿಸುತ್ತದೆ. ಈ ನಮ್ಮ ಬೋಳಿಯಾರ್ ಗ್ರಾಮದ ಪರವಾಗಿ ನಮ್ಮ
ಶಾಸಕರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಹಾಗೂ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಶಾಸಕರು ಅವರ ಗ್ರಾಮಕ್ಕೆ, ಅವರ ವಿಧಾನಸಭಾ ಕ್ಷೇತ್ರದ ಏರಿಯಾಕ್ಕೆ ಏನೆಲ್ಲ ಕೆಲಸ ಆಗಬೇಕು ಅದನ್ನು ಅವರು ಅಚ್ಚುಕಟ್ಟಾಗಿ ಮಾಡ್ತಾರೆ. ಅವರಲ್ಲಿ ಹೋದಾಗ ಕೇಳಿದಾಗ ಯಾವ ವಿಷಯ ಕೂಡ ಆಗುವುದಿಲ್ಲ ಅಂತ ಹೇಳುವುದಿಲ್ಲ, ಎಲ್ಲವನ್ನು ಮಾಡ್ತೀನಿ ಅಂತ ಹೇಳ್ತಾರೆ ಮತ್ತು ಅದನ್ನು ಕಾರ್ಯಗತ ಕೂಡ ಮಾಡ್ತಾರೆ. ಈ ಒಂದು ಪರಿಸರದಲ್ಲಿ ಸುಸೂಕ್ತವಾಗಿ ನಮಗೆ ಈ ಬಿಸಿಲನ್ನು ಹರಿಸುವುದಾಗಿ ಟ್ಯಾಂಕರ್ ಅನ್ನು ಇವತ್ತು ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದೇವೆ. ಇದರ ನೇತೃತ್ವವನ್ನು ವಹಿಸುತ್ತಾರೆ ನಮ್ಮ ಜಬ್ಬರ್ ಅವರು ಮತ್ತು ಇಲ್ಲಿಯ ವರ್ಕರ್ಸ್ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ಇಲ್ಲಿ ನೆರೆದಿರುವ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಅವಕಾಶಕ್ಕೆ ನಾನು ವಂದಿಸುತ್ತೇನೆ. ನಿಮಗೆಲ್ಲರಿಗೂ ನನ್ನ ವಂದನೆಗಳು. ಧನ್ಯವಾದ. ಎದುರುತ್ತಿನ ಮಾತ ಗಣ್ಯರಿಗೆ, ಎದುರುತ್ತಿನ ನಮ್ಮ ಮಾತ ಪ್ರೀತಿಗಳಿಗೆ ನಮಸ್ಕಾರ. I would speak a little more in English because sir cannot do it Kannada. Welcome to you, sir. Our DGM sir has come. Welcome to Prasanna sir. Basically, Namakki time, actually we didn't have any sort of inauguration. Probably ಈ ಪಂಪ್ ಆಗಲಿ ಅಲ್ಲ ನಮ್ಮ ಪಂಪಿಗೆ ಆಗಲಿ ಕೊರೋನಾ ಟೈಮ್ ಬಂದ ಕಾರಣ ನಮಗೆ ಚೆನ್ನಾಗಿ ಇನಾಗ್ರೇಷನ್ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ಸರ್ ಬಂದದ್ದು, ನಮ್ಮ ಏರಿಯಾ ಸೇಲ್ಸ್ ಮ್ಯಾನೇಜರ್ ಅವರು ಬಂದದ್ದು ನಮಗೆ ಬಹಳ ಖುಷಿ ಆಗ್ತದೆ. ಸೊ ಇವತ್ತಿನ ದಿನ ಈ ಡೀಸೆಲ್ ಟ್ಯಾಂಕರ್ ಇಟ್ ಇಸ್ ಸಮಥಿಂಗ್ ವೆರಿ ವೆರಿ ಇನೋವೇಟಿವ್. ಬಹಳ ಖುಷಿಯಾದ ವಿಷಯ. ಯಾಕೆಂದ್ರೆ ದಕ್ಷಿಣ ಕನ್ನಡದಲ್ಲಿ ಪ್ರಾಬಬ್ಲಿ ನಮ್ಮ ಹತ್ರ ಇದು ವ್ಯವಸ್ಥೆ ಇಷ್ಟರವರೆಗೆ ಎಲ್ಲೂ ಇಲ್ಲ, ಕೇಳಲೇ ಇಲ್ಲ ನಾವು. ಸೊ ಬಹಳ ಖುಷಿ ಆಗ್ತದೆ. ಐ ವಿಶ್ ಖಾದರ್ ಸರ್, ಜಬ್ಬರ್ ಸರ್ ಆಲ್ ದಿ ಬೆಸ್ಟ್. ಅಂಡ್ ಇಲ್ಲಿ ಕೆಲಸ ಮಾಡ್ತಾರೆ, ನಗ್ನಗ್ತಾ ಕೆಲಸ ಮಾಡ್ತಾರೆ. ಬಹಳ ಖುಷಿ ಆಗ್ತದೆ. ಇಲ್ಲಿ ಈ ಪಂಪಿಗೆ ಬರುವಾಗ ಎಲ್ಲರೂ ಒಂದು ಸ್ಮೈಲ್ ಮಾಡಿ ವಿಶ್ ಮಾಡುವಾಗ ಆದಷ್ಟು ಖುಷಿ ಆಗ್ತದೆ. ಇನ್ನಷ್ಟು ಮೇಲೆ ಹೋಗ್ಲಿ, ಇನ್ನಷ್ಟು ವೃದ್ಧಿಯನ್ನು ನೋಡಲಿ. ಅಂಡ್ ವಿಶಿಂಗ್ ಯು ಆಲ್ ಅ ವೆರಿ ಗುಡ್ ಸಕ್ಸಸ್ ಇನ್ ಕಮಿಂಗ್ ಡೇಸ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಬೋತ್ ಆಫ್ ಯು ಫಾರ್ ಹ್ಯಾವಿಂಗ್ ಕಮ್ ಹಿಯರ್ ಅಂಡ್ ಗ್ರೀಟಿಂಗ್ ಅಂಡ್ ಬ್ಲೆಸಿಂಗ್ ದ ಒಕೇಶನ್. ಥ್ಯಾಂಕ್ ಯು ಸೋ ಮಚ್. ಇವತ್ತು ಹಿಂದೂಸ್ತಾನ್ ಪೆಟ್ರೋಲಿಯಂ ಇದರ ಸಹಭಾಗಿತ್ವದಲ್ಲಿ ಅವ್ವ ಪೆಟ್ರೋಲಿಯಂ ಎಂಬ ಸಂಸ್ಥೆ ಮಂಗಳೂರು ನಗರದ ಬೋಲಿಯಾರ ಗ್ರಾಮದಲ್ಲಿ ಈಗಾಗಲೇ ಶಾಖೆ ಆರಂಭ ಆಗಿ 1 ವರ್ಷ ಆಗಿದೆ. ಇವತ್ತು ವಿನೂತನ ಶೈಲಿಯಲ್ಲಿ ಗ್ರಾಹಕರಿಗೆ ಒಂದು ಉಪಕಾರ ಆಗುವ ರೀತಿಯಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಇಂಥದ್ದೆಲ್ಲ ಕಾರ್ಯಕ್ರಮ ನಡೆದಲ್ಲಿ ಮಾತ್ರ ಉದ್ದಿಮೆಗಳು ಯಶಸ್ವಿಯಾಗಲಿಕ್ಕೆ ಕಾರಣ. ಯಾಕೆಂತ ಹೇಳಿದ್ರೆ ಇವತ್ತು ಗ್ರಾಹಕರದು ಪ್ಲಾಂಟ್ ಒಂದೊಂದು ಕಡೆಯಲ್ಲಿ ಇರ್ತದೆ, ಕೆಲವೊಂದು ಉದ್ದಿಮೆಗಳು 4-5 ಕಿಲೋಮೀಟರ್ ದೂರ ಇರುತ್ತದೆ, ಪಂಪು ಒಂದು 7-8 ಕಿಲೋಮೀಟರ್ ದೂರ ಇರುವಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ಈ ಶಾಖೆ ಅವ್ವ ಪೆಟ್ರೋಲಿಯಂ ಅಂತೇಳಿ ಶಾಖೆ ಇವತ್ತು ಒಂದು ಟ್ಯಾಂಕರ್ ಅನ್ನು ಸಂಬಂಧಪಟ್ಟ ಜಾಗಕ್ಕೆ ತಲುಪಿಸುವಂತ ಒಂದು ವಿನೂತನ ಕಾರ್ಯಕ್ರಮವನ್ನು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಇವತ್ತು ಪ್ರಾರಂಭಿಸಿದ್ದಾರೆ. ಈ ಶಾಖೆ ಇವತ್ತು ಬಹಳಷ್ಟು ವೇಗದ ಜಾಗದಲ್ಲಿ ಈ ಶಾಖೆ ಇದೆ. ಇದು ಮುಂದಿನ ದಿನ ಚತುಷ್ಪಥ ರಸ್ತೆ ಆಗುವಲ್ಲಿ ಯಾವುದೇ ಸಂದೇಹ ಇಲ್ಲ. ಆದ್ದರಿಂದ ಈ ಜಾಗದಲ್ಲಿ ಇವತ್ತು ಒಂದು ಬಾಡಿಗೆ ತರದಲ್ಲಿ ಒಂದು ಟ್ಯಾಂಕರ್ ಅನ್ನು ಇಟ್ಟು ಜನಸಾಮಾನ್ಯರಿಗೆ ಸಿಗುವಂತ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಈ ಭಾಗದ ಶಾಸಕರಾದ ಯುಟಿ ಖಾದರ್ ಅವರ ಒಂದು ನೇತೃತ್ವದಲ್ಲಿ ನಡೆಯುವಂತಹ ಈ ಪಂಪ್ ಇವತ್ತು ಲೋಕಾರ್ಪಣೆ ಮಾಡಿದೆ. ಈ ಲೋಕಾರ್ಪಣೆ ಮಾಡಿದಂತ ಈ ಸಂದರ್ಭ ಅದು ಜನಗಳಿಗೆ ಅತಿ ಶೀಘ್ರ ಮುಟ್ಟುವಂತೆ ಆಗಲಿ, ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರಿಗೆ ಅನುಕೂಲ ಆಗುವ ರೀತಿಯಲ್ಲಿ ನಡೆಯಲಿ. ಈ ಸಂಸ್ಥೆ ಮುಂದೊಂದು ದಿನ ಇನ್ನೂ 2-4 ಶಾಖೆ ಆಗುವಂತ ಎಲ್ಲ ಸಂದರ್ಭ ಒದಗಿ ಬರಲಿ. ಈ ಶಾಖೆಯಲ್ಲಿ ನಡೆಸುವವರು ಮತ್ತೆ ಗ್ರಾಹಕರು ಎಲ್ಲರೂ ಒಂದು ಸಹಭಾಗಿತ್ವದಲ್ಲಿ ಎಲ್ಲರ ಪ್ರೀತಿ ಪ್ರೇಮದಿಂದ ಒಂದು ಬಾಳುವಂತ ಪ್ರಾಮಾಣಿಕ ಪ್ರಯತ್ನ ಆಗಲಿ. ಅದಕ್ಕೆ ನಾವು ಗುರು ಹಿರಿಯರದೆಲ್ಲ ಸಹಕಾರ ಇರಲಿ. ಈ ಸಂದರ್ಭದಲ್ಲಿ ಎಲ್ಲರೂ ಆಶಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ.